ಪ್ರತಿ ಹಗಲು ಬರಿ ನಗುವೆ ಕಾವೇರಮ್ಮ ಯಾವ ಲೋಕದಲ್ಲಿದೆಯಾ ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ ನಾನು ನನ್ನ ಹೆಂಡತಿ ನನ್ನ ಮಗುವೆ ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೆ ನಿರ್ಮಲ, ಇಷ್ಟು ವೇಳೆಯಾದರೂ ಇನ್ನೂ ವೀರೇಶ ಬರಲಿಲ್ಲಲ್ಲ, ಯಾಕೆ? ಎಲ್ಲಿ ಹೋಗಿದ್ದಾನೆ? ಅವನು ಎಲ್ಲಿ ಹೋಗ್ತೀನಿ ಅಂತ ಹೇಳಿಲ್ಲ ರೀ. ಹಾಗೋ ನೆನ್ಸೋಷ್ಟ್ರಲ್ಲಿ ಅವನೇ ಬಂದ್ಬಿಟ್ಟ ನೋಡಿ. ಓಹೋ ಅತ್ತೆ ಮಾವ, ಇಷ್ಟೊಂದು ಸಂತೋಷವಾಗಿದ್ದಿರಲ್ಲ, ಅಂಥದ್ದೇನಿದೆ ವಿಷಯ? ನನಗೂ ಸ್ವಲ್ಪ ಹೇಳಬಾರ್ದೆ? ಅದು ಅದು ಏನಿಲ್ಲಪ್ಪ, ನೀನು ಮಾವನಾಗ್ತಾ ಇದೆಯಾ? ನಾನು ಮಾವನಾಗುತ್ತಿದ್ದೇನೆ. ನನಗೆ ತುಂಬಾ ಸಂತೋಷವಾಗುತ್ತಿದೆ. ಹೌದಪ್ಪ ರವಿ, ನಿಮ್ಮಣ್ಣ ಹೇಳ್ತಾರೆ ಮಾತು ನಿಜ. ಅವರ ಅಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆಯಪ್ಪ. ಅತ್ತಮ್ಮ, 24 ವರ್ಷ ವನವಾಸ ಮಾಡಿ ಹೀಗೆ ನನ್ನ ಚಿಂತೆಯಲ್ಲಿ ಎಲ್ಲಿ ಕಾಲ ಕಳೆದು ನೀವು ಸಣ್ಣವರಾಗಿ ನಿಮ್ಮ ಜೀವನವನ್ನೇ ನಾಶ ಮಾಡಿಕೊಂಡಿದ್ದೀರಾ. ಈ ಸಂತೋಷದ ಸುದ್ದಿಯನ್ನು ಕೇಳಿ ಆ ಶ್ರೀ ದುರ್ಗಾ ಮಾತೆಯೆಂದು ಕಣ್ಣು ತೆರೆದಂತಾಯಿತು. ಈ ಸಂತೋಷದ ಸುದ್ದಿಯನ್ನು ಕೇಳಿ ನಾನು ತುಂಬಾ ಆನಂದ ಭರಿತವನಾಗಿದ್ದೇನೆ ಅತ್ಯಮ್ಮ, ನಾನು ತುಂಬಾ ಆನಂದ ಭರಿತನಾಗಿದ್ದೇನೆ. ಹೌದಪ್ಪ, ಈ ಆನಂದ ಹೀಗೆ ಶಾಶ್ವತವಾಗಿರಬೇಕು. ಆ ತಾಯಿ ದುರ್ಗಾ ಮಾತೆ ನಿನ್ನ ಬಾಳಿಗೂ ನೆಮ್ಮದಿಯನ್ನು ನೀಡಿ ಈ ನಮ್ಮ ಸಂಸಾರವನ್ನು ಸುಖವಾಗಿಡಬೇಕು ಅಂತ ಆ ತಾಯಿಯಲ್ಲಿ ಬೇಡಿಕೊಳ್ತೇನಪ್ಪ. ಹಾಗಾದರೆ ಈ ನನ್ನ ಅಳಿಯ ಹೊಟ್ಟೆಯಲ್ಲಿ ಇರುವವನು ಆ ಅಳಿಯನಿಗೋಸ್ಕರ ಈ ಅಳಿಯನಿಗೆ ಜೋಗಳ ಬೆಳೆವೆ ಅತ್ಯಮ್ಮ? ಆ ಅಳಿಯನಿಗೋಸ್ಕರ ಯಾಕೆ, ಈ ಅಳಿಯನಿಗೋಸ್ಕರ ಜೋಗಳ ಹಾಡಿದ್ರೆ ಆಯ್ತು. ಆಗ್ಲಪ್ಪ.
ಎಂದು ಕೊಡಲಿಲ್ಲ ನಿಜಗಿಲ್ಲ ಬೇಡಿದ ಬಯಸಿಲ್ಲ ದುಡ್ಡಿಲ್ಲ ಅಯ್ಯ ಮಾಹಿಯಾಗಿ ಜಗಳ ಬೇಕಿಲ್ಲ ಹೇಳಿದ ತಪ್ಪೋದ ನೀ ಆಟದ ತಾಯಿ ತಂದೆ ನೀವೇ ಎಂದು ಕೊಟ್ಟದುವೆ ನನಗೆ ಸಾಕು ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲ್ಲಿ ಮುತ್ತು ರತ್ನದಂತೆ ಬೆಳ್ಳಿಗೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಅತ್ತಮ್ಮ ಮಾವ, ಈ ಸಂತೋಷ ಸುದ್ದಿಯನ್ನು ನಾನು ನನ್ನ ಗೆಳೆಯರಿಗೆ ಹೇಳಬೇಕಾಗಿದೆ. ನನಗೆ ತುಂಬಾ ಸಂತೋಷವಾಗುತ್ತದೆ. ನಾನು ಈ ವಿಷಯ ನನ್ನ ಗೆಳೆಯರಿಗೆ ಹೇಳಿ ಬರ್ತೀನಿ. ಆಯ್ತಪ್ಪ. ಸರಿನಪ್ಪ, ಹುಷಾರು, ಬೇಗ ಬಂದ್ಬಿಡು. ನೋಡಿದ್ಯಾ ನಿರ್ಮಲ, ನನ್ನ ಅಳಿಯ ಸಂತೋಷ ಪಡುವುದು